ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ನಮ್ಮೂರಿಗೆ ಹಬ್ಬ ಆಚರಿಸೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ನಂಜನಗೂಡಿಗೆ. ಹಾಗೆಯೇ ನಮ್ಮೂರಲ್ಲಿ ನೆಲೆಸಿರುವಂಥ ದೇವಸ್ಥಾನನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಈ ದೇವರು ಬಂದ್ಬಿಟ್ಟು ಪುರ್ದಮಾರವ ಅಂತ. ಪುರ್ದಮಾರವ ವಿಶೇಷತೆ ಏನು ಅಂತಂದರೆ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇದೆ. ಬಟ್ ಏನು ಅಂದರೆ ಇದಕ್ಕೆ ದೇವಸ್ಥಾನ ಎಲ್ಲ ಕಟ್ಟೋಕ್ಕೂ ಆಗಲ್ಲ. ಯಾಕೆ ಅಂದರೆ ಒಂದು ದಿನದಲ್ಲಿ ಈ ದೇವಸ್ಥಾನನ ಕಟ್ಟಬೇಕು, ವಿತ್ ಹೋಮ ಎಲ್ಲ ಮಾಡಿಸಿ ಅದಕ್ಕೆ ಇದನ್ನು ಹಾಗೆ ಬಿಟ್ಟಿದ್ದಾರೆ. ದೇವರು ಹಾಗೆಯೇ ಕೇಳ್ಕೊಂಡಿದೆಯಂತೆ. ಹಾಗಾಗಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಹಾಗೆಯೇ ನಾವು ಈ ಥರ ಹಬ್ಬಗಳನ್ನ ಆಚರಿಸ್ತೀವಿ. ನೀವು ಹೇಗೆ ಹಬ್ಬಗಳನ್ನ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನ್ನ ಮಗಳಿಗಂತೂ ಅದನ್ನು ಸುರಿಸೋದು ಬತ್ತಿನ ಈ ಥರ ಮಾಡಿಸ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಅವಳಿಗಂತೂ ಹೋದ ಸರಿ ಅಂತೂ ಮಾಡ್ಸೋಕ್ಕಾಗಿರಲಿಲ್ಲ, ಅಂದರೆ ಪಾಪು ಆಗಿರಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ನಮ್ಮೂರ ಕಡೆ ಎಲ್ಲ ಚೆನ್ನಾಗಿರುತ್ತೆ ಹಬ್ಬಗಳನ್ನ ನೋಡೋಕ್ಕೆ. ಯಾಕೆ ಅಂದರೆ ಈ ಹಸುಗಳನ್ನೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ ಅವ್ರಿಗೆ ಡೆಕೋರೇಷನ್ ಎಲ್ಲ ಮಾಡಿ ಆ ದಿನ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟಾಗಿ ನಮಗೆ ಇದು ಮಾಡ್ತಾರೆ. ಊರ ಕಡೆ ಎಲ್ಲ ಅದನ್ನು ಫುಲ್ ಊರೆಲ್ಲ ರೌಂಡ್ ಹೊಡಿಸಿ ಓಕೆ ಪೂಜೆ ಎಲ್ಲ ಮಾಡಿ ಮತ್ತು ಆ ದಿನಕ್ಕೆ ಅವನ್ನ ಚೆನ್ನಾಗಿ ನೋಡ್ಕೋತಾರೆ. ಹೆಂಗೆ ಅಂತಂದರೆ ಇವಾಗ ಬೆಳೆ ಇರುತ್ತಲ್ವ ಅದರೊಳಗಡೆನೆ ಬಿಟ್ಬಿಡ್ತಾರೆ ಅವ್ರಿಗೆ ಮೇಯೋಕ್ಕೆ. ಇದಕ್ಕೆ ಈ ಹಬ್ಬ ತುಂಬ ಫೇಮಸ್ ಆಗಿರುತ್ತೆ ಆ್ಯಕ್ಚುಲಿ ಊರುಗಳ ಸೈಡಲ್ಲಿ.
ಹಾಗೆಯೇ ಹೌದು ಮುಂದ್ಗಡೆ ಹೋಗುವಾಗ ಅವಕ್ಕೆ ಪಟಾಕಿ ಎಲ್ಲ ಹೊಡಿತಾರೆ. ಕೆಲವೊಂದು ಹಸುಗಳಂತೂ ತುಂಬ ಹೆದರ್ಕೊಳ್ತವೆ, ಕೆಲವೊಂದು ಏನಿಲ್ಲ ನಾರ್ಮಲಾಗಿ ಹಂಗೆ ನಿಂತ್ಕೋತವೆ. ಇದು ನಮಗೂ ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದೊಂದು ನಮ್ಮೂರ ಸೈಡು ನೋಡ್ಬೋದು. ಅದರಲ್ಲಂತೂ ತುಂಬ ಈ ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ, ಅದನ್ನು ನೋಡೋಕ್ಕಂತೂ ಖುಷಿಯಾಗುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರು ಕೂಡ ಮಾಡ್ತಾ ಇರ್ತಾರೆ. ನಾವು ಅದನ್ನು ನೋಡ್ಕೊಳ್ತಾ ನಿಂತ್ಕೋತೀವಿ. ನಿಮ್ಮ ಕಡೆನೂ ಹೀಗೆ ಮಾಡ್ತಾರಾ ಅಂತ ನಾವು ತಿಳಿಸ್ಕೊಡಿ. Thank you for watching.